ಬಿಹಾರವನ್ನು ಉದ್ಧಾರ ಮಾಡೋದಾಗಿ ಹೇಳ್ಕೊಂಡು ಬಂದಿರುವ ಪ್ರಶಾಂತ್ ಕಿಶೋರ್ ಎಂಬ ಮಾಜಿ ಚುನಾವಣಾ ತಂತ್ರ ನಿಪುಣನ ಪಕ್ಷ ಕೂಡ ಮತ್ತದೇ ದ್ವೇಷಕೋರರ ಸುಳ್ಳುಕೋರರ ವೇದಿಕೆಯಾಗ್ತಾ ಇದೆಯಾ? ದ್ವೇಷಕೋರ ಸುಳ್ಳುಕೋರ ಯೂಟ್ಯೂಬರ್ ಮನೀಶ್ ಕಶ್ಯಪ್ ಬಿಜೆಪಿ ಬಿಟ್ಟು ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ ಸೇರಿರೋದನ್ನ ನೋಡಿದ್ರೆ ಹಾಗನ್ಸತ್ತೆ. ಈ ಮನೀಶ್ ಕಶ್ಯಪ್ ಸುಮಾರು 13 ತಿಂಗಳ ಕಾಲ ಬಿಜೆಪಿಯಲ್ಲಿದ್ದ ಬಳಿಕ ಈಗ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷಕ್ಕೆ ಸೇರಿದ್ದಾರೆ. ಆ ಬಳಿಕ ಟ್ವೀಟ್ ಮಾಡಿರುವ ಆತ, ನಾವು ಮತ್ತೆ ಹೊಸ ಬಿಹಾರವನ್ನ ಕಟ್ತೀವಿ ಅಂತೆಲ್ಲ ಬರೆದುಕೊಂಡಿದ್ದಾರೆ. ಇದಾದ ನಂತರ ಪ್ರಶಾಂತ್ ಕಿಶೋರ್ ಕೂಡ ಟಿವಿ ಚಾನೆಲ್ಗಳಿಗೆ ನೀಡಿರುವ ಸಂದರ್ಶನಗಳಲ್ಲಿ ಮನೀಶ್ ಕಶ್ಯಪ್ನನ್ನ ಕೊಂಡಾಡಿದ್ದಾರೆ. ನಾನು ಮನೀಶ್ ಕಶ್ಯಪ್ನಲ್ಲಿ ಮಾಜಿ ಬಿಜೆಪಿ ನಾಯಕನನ್ನ ನೋಡಲಿಲ್ಲ. ಬಿಹಾರದ ಸಾಮಾನ್ಯ ಕುಟುಂಬದಿಂದ ಬೆಳೆದು ತನ್ನ ಪ್ರತಿಭೆ ಮತ್ತು ಕಠಿಣ ಪರಿಶ್ರಮದಿಂದ ಗುರುತಿಸಿಕೊಂಡ ಹುಡುಗನನ್ನ ನಾನು ಮನೀಶ್ ಕಶ್ಯಪ್ನಲ್ಲಿ ನೋಡ್ತೇನೆ ಅಂತ ಹೇಳಿದ್ದಾರೆ. ಆತನನ್ನ ಬಿಹಾರದ ಮಗ, ಬಿಹಾರದ ಸಮರ್ಥ ಹುಡುಗ ಅಂತೆಲ್ಲ ಪ್ರಶಾಂತ್ ಕಿಶೋರ್ ಹೊಗಳಿದ್ದಾರೆ. ಅವನಿಗೆ ಸಾಮರ್ಥ್ಯ ಇದೆ, ಮತ್ತವನಿಗೆ ಸರಿಯಾದ ವೇದಿಕೆ ಸಿಕ್ಕರೆ ಅವನು ಬಿಹಾರದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲವನಾಗ್ತಾನೆ ಅಂತ ಹೇಳಿದ್ದಾರೆ. भाई पहले ही कहा है कि मनीष कश्यप जनसुराज के लिए, प्रशांत किशोर के लिए यूट्यूबर नहीं हैं, भाजपा के पूर्व नेता नहीं हैं. हमारे लिए बिहार का वो बेटा है जिसने अपने दम पर, अपने परिश्रम, अपने पराक्रम, अपने सूझबूझ से एक अपनी पहचान बनाई है. बिहार के लिए कुछ करना चाहते हैं और जनसुराज वो व्यवस्था है जो ये अवसर देता है हर उस युवा को, हर उस व्यक्ति को जो बिहार के लिए कुछ करना चाहता है. अब अगर ये जनसुराज से जुड़े हैं तो इनकी मैं बड़ी भूमिका देखता हूं कि आगे चलकर ये जनसुराज में इसके साथ जुड़कर बिहार के बदलाव के इस अभियान में एक बड़ी भूमिका अदा करेंगे. ಇದಕ್ಕೆ ಪ್ರತಿಯಾಗಿ ಮನೀಶ್ ಕಶ್ಯಪ್ ಕೂಡ ಪ್ರಶಾಂತ್ ಕಿಶೋರ್ ಅವರನ್ನ ಹೊಗಳೋದು ನಡೆದಿದೆ. ಪ್ರಶಾಂತ್ ಕಿಶೋರ್ ಬಿಹಾರದ ಜನರ ಹೃದಯಗಳನ್ನ ಆಳ್ತಾರೆ ಅಂತ ಹೇಳಿದ್ದಾರೆ. ಈ ಮನೀಶ್ ಕಶ್ಯಪ್ ಏನು ಅಂತ ನೋಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಜನರೇ ಆತನ ಬಣ್ಣ ಏನು ಅನ್ನೋದನ್ನ ಬಯಲು ಮಾಡಿದ್ದಾರೆ. ಜನಸುರಾಜ್ ಪಕ್ಷ ಸೇರಿರುವ ಮನೀಶ್ ಕಶ್ಯಪ್ ಬಿಹಾರದ ಯಾವ ವಿಧಾನಸಭೆ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಅನ್ನೋದು ಇನ್ನೂ ಬಹಿರಂಗವಾಗಿಲ್ಲ. ಚಪಾಟಿಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಮಾತುಗಳು ಕೇಳಿಬರ್ತಿದೆ. ಮನೀಶ್ ಕಶ್ಯಪ್ 2024ರ ಏಪ್ರಿಲ್ನಲ್ಲಿ ಬಿಜೆಪಿ ಸೇರಿದ್ರು. ಕಳೆದ ತಿಂಗಳು ಬಿಜೆಪಿಗೆ ರಾಜೀನಾಮೆ ನೀಡಿದ್ರು. ಮೇ 19ರಂದು ಅವರನ್ನ ಪಾಟ್ನಾ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ 3 ಗಂಟೆಗಳ ಕಾಲ ಕೂಡಿ ಹಾಕಲಾಗಿತ್ತು. ಮಹಿಳಾ ಜೂನಿಯರ್ ವೈದ್ಯರೊಂದಿಗಿನ ಅವರ ಜಗಳದ ನಂತರ ಕೆಲ ವೈದ್ಯರು ಅವರನ್ನ ಥಳಿಸಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಇದಾದ ನಂತರ ಅವರು ಬಿಜೆಪಿಗೆ ರಾಜೀನಾಮೆ ನೀಡ್ತಿರೋದಾಗಿ ಹೇಳಿದ್ರು. ಬಿಜೆಪಿಯಲ್ಲೇ ಇದ್ದು ನನ್ನನ್ನು ಉಳಿಸಿಕೊಳ್ಳೋಕೆ ಸಾಧ್ಯವಾಗದೇ ಇದ್ರೆ ನಾನು ಜನರಿಗೆ ಹೇಗೆ ಸಹಾಯ ಮಾಡಬಲ್ಲೆ? ನಾನು ಎಲ್ಲವನ್ನೂ ಪಕ್ಷಕ್ಕೆ ಅರ್ಪಿಸಿದೆ, ಆದರೆ ಈಗ ನಾನು ರಾಜೀನಾಮೆ ಕೊಡಬೇಕಾದ ಸ್ಥಿತಿ ಬಂದಿದೆ ಅಂತೆಲ್ಲ ಹೇಳಿದ್ರು. ಬಿಜೆಪಿಗೆ ಸೇರಿದ್ದರ ಬಗ್ಗೆ ನನ್ನ ಬೆಂಬಲಿಗರ ವಿರೋಧ ಇತ್ತು, ಅನೇಕರು ನನ್ನ ಮೇಲೆ ಕೋಪಗೊಂಡ್ರು ಅಂತೆಲ್ಲ ಹೇಳಿದ್ರು. ತಮಿಳುನಾಡಿನಲ್ಲಿ ಬಿಹಾರದಿಂದ ವಲಸೆ ಬಂದ ಕಾರ್ಮಿಕರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪದ ವಿಡಿಯೋವನ್ನ ಮನೀಶ್ ಕಶ್ಯಪ್ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದು ವೈರಲ್ ಆಗಿತ್ತು. ನಂತರ ಆ ವಿಡಿಯೋ ನಕಲಿ ಅಂತ ಬಯಲಾಯಿತು. ಇದರ ಮೇಲೆ ಕ್ರಮ ಕೈಗೊಂಡ ಬಿಹಾರ ಪೊಲೀಸರು ಮತ್ತು ಆರ್ಥಿಕ ಅಪರಾಧಗಳ ಘಟಕ ಮನೀಶ್ ವಿರುದ್ಧ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿತ್ತು. ಆದರೆ ನಂತರ ಅವರನ್ನ ಈ ಪ್ರಕರಣದಿಂದ ಖುಲಾಸೆಗೊಳಿಸಲಾಯಿತು. ಈಗ ಜನಸುರಾಜ್ನಲ್ಲಿ ಮನೀಶ್ ಕಶ್ಯಪ್ ಅವರ ರಾಜಕೀಯ ಏನಾಗ್ಲಿದೆ ಅನ್ನೋದನ್ನ ನೋಡಬೇಕಾಗಿದೆ. ಇದೆಲ್ಲ ಒಂದ್ ಕಡೆ ನಡೀತಿರುವಾಗ ಮನೀಶ್ ಕಶ್ಯಪ್ ಗುಣಗಾನ ಮಾಡ್ತಿರುವ ಪ್ರಶಾಂತ್ ಕಿಶೋರ್ ಎದುರು ಕೆಲವು ಸತ್ಯಗಳನ್ನ ಆತನ ಬಗ್ಗೆ ತಿಳಿದವರು ಇಡ್ತಿದ್ದಾರೆ. ಮನೀಶ್ ಕಶ್ಯಪ್ ಬಿಹಾರದ ಮಗ ಅಲ್ಲ, ಆತ ದ್ವೇಷದ ಲೌಡ್ ಸ್ಪೀಕರ್. ಈಗ ಜನಸುರಾಜ್ ಆತನನ್ನ ಸುಧಾರಕ ಅಂತ ಹೇಳ್ತಿದೆ. ನಕಲಿ ಪತ್ರಕರ್ತ, ಕೋಮುವಾದಿ ನಟ ಮತ್ತು ವಂಚಕನೊಬ್ಬ ಒಂದು ಪಕ್ಷವನ್ನು ಸೇರಿದಾಗ ಏನಾಗತ್ತೆ ಅನ್ನೋ ಪ್ರಶ್ನೆ ಎತ್ತಲಾಗಿದೆ. ಆತನನ್ನ ಪ್ರಶಾಂತ್ ಕಿಶೋರ್ ಬಿಹಾರದ ಸ್ವಯಂ ನಿರ್ಮಿತ ಸುಪುತ್ರ ಅಂತ ಕರೀತಾರೆ. ಆದರೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಆತ ಸ್ವಯಂ ನಿರ್ಮಿತನಲ್ಲ, ಆತ ಸಂಘ ನಿರ್ಮಿತ. ದ್ವೇಷವನ್ನೇ ತುಂಬಿಕೊಂಡಿರುವ, ಪ್ರಚಾರದಿಂದ ಗಮನಕ್ಕೆ ಬಂದಿರುವ ವ್ಯಕ್ತಿ ಅಂತ ಎಚ್ಚರಿಸಿದ್ದಾರೆ. ಆತ ಸಿಟಿಸನ್ ಜರ್ನಲಿಸ್ಟ್ ಆಗುವ ಮೊದಲು ಪಾಟ್ನಾ, ಹಾಜಿಪುರದಲ್ಲೆಲ್ಲ ಮುಸ್ಲಿಂ ವಿರೋಧಿ ಹಿಂಸಾಚಾರ ಮಾಡಿರುವ ಹಿಂದೂ ಪುತ್ರ ಸಂಘಟನೆ ಜೊತೆ ಸಂಬಂಧ ಹೊಂದಿದ್ದರ ಬಗ್ಗೆ ಗಮನ ಸೆಳೆಯಲಾಗಿದೆ. ಆತನ ವಿರುದ್ಧದ ಎಫ್ಐಆರ್ಗಳ ಬಗ್ಗೆ ಹೇಳಲಾಗಿದೆ. ಜನಸುರಾಜ್ ಪಕ್ಷಕ್ಕೆ ಅದು ಅರ್ಥವಾಗಲಿ. ಗಾಂಧಿಯವರನ್ನ ಉಲ್ಲೇಖಿಸುವ ಪಕ್ಷ ಈಗ ಗಾಂಧಿ ಹಂತಕ ಗೋಡ್ಸೆ ಪರವಾಗಿ ನಿಂತಿರುವ ವ್ಯಕ್ತಿಯನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಪ್ರಚಾರ ಮಾಡ್ತಿದೆಯಾ ಅಂತ ಪ್ರಶ್ನಿಸಲಾಗಿದೆ. ಕೋಮು ವಿಷ ಹರಡೋದು, ಯಾವುದೇ ಪ್ರಕರಣದಲ್ಲಿ ಮುಸ್ಲಿಂ ಆರೋಪಿಗಳಿದ್ದರೆ ಆಕ್ರಮಣಕಾರಿ ವಿಡಿಯೋ ಮಾಡೋದು, ನಕಲಿ ಅಪರಾಧ ಕಥೆಗಳನ್ನ ಕಟ್ಟಿ ಹರಡೋದು, ಕ್ಯಾಮೆರಾ ಮುಂದೆ ಸಾಮಾನ್ಯ ಜನರಿಗೆ ಕಿರುಕುಳ ಉಂಟು ಮಾಡ್ತಾ ಡ್ರಾಮಾ ಮಾಡೋದು, ಇವೇ ಮನೀಶ್ ಕಶ್ಯಪ್ ಮಾಡ್ತಿರುವ ಮಹಾನ್ ಕೆಲಸಗಳು ಅಂತ ಕನ್ನಡಿ ಹಿಡಿಯಲಾಗಿದೆ. ಇವೆಲ್ಲವನ್ನೂ ಆತ ಪತ್ರಿಕೋದ್ಯಮದ ಹೆಸರಲ್ಲಿ ಮಾಡಿದ್ದರ ಬಗ್ಗೆ ಹೇಳಲಾಗಿದೆ. ಆತನ ವಿಡಿಯೋಗಳಲ್ಲಿ ಸತ್ಯ ಇರೋದಿಲ್ಲ ಅಂತಾನು, ಆಟೋ ಚಾಲಕರನ್ನ ಬೆನ್ನೊಟ್ಟೋದ್ರಿಂದ ಹಿಡಿದು ಬಡ ವ್ಯಾಪಾರಿಗಳ ಮೇಲೆ ಕೂಗಾಡೋವರೆಗೆ ಆತ ಸಾಮಾನ್ಯರ ರೋಮನ್ನ ತನ್ನ ಡ್ರಾಮಾಕ್ಕೆ ಬಳಸೋದ್ರ ಬಗ್ಗೆ ಹೇಳಲಾಗಿದೆ. ನೈತಿಕ ಸಹಾನುಭೂತಿ ಯಾವುದೂ ಇರದ ವ್ಯಕ್ತಿ ಅಂತ ದೂರಲಾಗಿದೆ. ಆತ ದ್ವೇಷ ಭಾಷಣ ನಿಯಮಗಳನ್ನ ಪದೇ ಪದೇ ಉಲ್ಲಂಘಿಸಿದ್ರಿಂದ ಆತನ ಎಕ್ಸ್ ಖಾತೆಯನ್ನು ಬ್ಯಾನ್ ಮಾಡಲಾಗಿದ್ದರ ಬಗ್ಗೆ ಹೇಳಲಾಗಿದೆ. ಮಹಿಳೆಯರು ಮತ್ತು ಮುಸ್ಲಿಮರನ್ನ ನಿಂದಿಸೋದು, ಇಡೀ ಸಮುದಾಯಗಳನ್ನ ಅಕ್ರಮ ಅಂತ ಕರೆಯೋದು, ನರಮೇಧದ ಘೋಷಣೆಗಳನ್ನ ಬೆಂಬಲಿಸೋದು, ಇವನ್ನೇ ಆತ ಮಾಡ್ಕೊಂಡು ಬಂದಿರೋದ್ರ ಬಗ್ಗೆ ಹೇಳಲಾಗಿದೆ. ಕಡೆಗೆ ಪ್ರಶಾಂತ್
ಪ್ರಶಾಂತ್ ಕಿಶೋರ್ ಅವರನ್ನ ಉದ್ದೇಶಿಸಿ, ನೀವು ದ್ವೇಷಕೋರರನ್ನ ಸೇರಿಸಿಕೊಂಡಿದ್ದೀರಿ, ನಿಮ್ಮ ಜಾತ್ಯತೀತ ಮತದಾರರಿಗೆ ನೀವಿದನ್ನ ಹೇಗೆ ವಿವರಿಸ್ತೀರಿ ಅಂತ ಕೇಳಲಾಗಿದೆ. ಇಂದು ಒಬ್ಬ ದ್ವೇಷಕೋರ ಮನೀಶ್, ನಾಳೆ ಮತ್ತೊಬ್ಬ ದ್ವೇಷಕೋರ ಖಾದಿ ತೊಟ್ಟು ಬಂದು ದ್ವೇಷ ಹರಡೋಕೆ ಅವಕಾಶ ಆಗತ್ತೆ. ಈಗ ಮನೀಶ್ ಕಶ್ಯಪ್ ಬಗ್ಗೆ ಹಾಡಿ ಹೊಗಳ್ತಿರುವ ಪ್ರಶಾಂತ್ ಕಿಶೋರ್ ಅವರಿಗೆ ಇದೆಲ್ಲವೂ ಅರ್ಥವಾಗತ್ತಾ? ಅಥವಾ ಅವರು ಬಿಹಾರದಲ್ಲಿ ಮಾಡೋಕ್ ಹೊರಟಿರುವ ರಾಜಕಾರಣ ಕೂಡ ಇಂಥದ್ದೇ ದ್ವೇಷದ ಮೂಲಕ ಬರುವ ಮತಗಳ ಲೆಕ್ಕಾಚಾರದ ಮೇಲೆ ನಿಂತಿದ್ಯಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.